ಗೋವರ್ಧನಧರಂ ದೇವಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಪುರುಷೋತ್ತಮಾಯ ನಮಃ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಅಧಿಕ ಮಾಸ ಎಂಬುದು ಸರ್ವೋತ್ತಮನಾದ ಆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯ ಮಾಸವಾಗಿದ್ದು, ಪುರುಷೋತ್ತಮ ರೂಪಿಯಾದ ಅವನ ವಿಶೇಷ ಅನುಗ್ರಹವನ್ನ ಪೂಜೆ, ಜಪ, ತಪಸ್ಸು, ಭಜನೆ, ಸ್ಮರಣೆ, ದಾನ, ಧರ್ಮಾದಿಗಳಿಂದ ಶೀಘ್ರವಾಗಿ ನಾವು ಪಡೆಯಬಹುದಾಗಿದೆ. ಯಾವುದೇ ಹಬ್ಬ ಹರಿದಿನಗಳು ಇಲ್ಲದೆ ಇರುವ ವರ್ಷದಲ್ಲಿ ಬೇಡವಾದ 13ನೇ ತಿಂಗಳು ಎಂದೆನಿಸಿದರೂ ಈ ಮಾಸವನ್ನ ಭಗವಂತನು ವ್ಯರ್ಥಗೊಳಿಸಬಾರದು, ಭಕ್ತರೆಲ್ಲರೂ ಕೂಡ ಸಾರ್ಥಕಗೊಳಿಸಬೇಕು. ಈ ಮಾಸದಲ್ಲಿ ತನ್ನನ್ನು ಧ್ಯಾನಿಸುವ, ಪೂಜೆಗೈಯುವ ಶ್ರೇಷ್ಠ ಭಕ್ತರಿಗೆ ತಾನು ಅಧಿಕವಾದ ಫಲ ನೀಡುತ್ತೇನೆ ಎಂದು ಭಗವಂತನೇ ತಾನು ಸೂಚಿಸುತ್ತಾನೆ. ಅಧಿಕ ಮಾಸವೇ ಸಕಲ ಪಾಪ ಪರಿಹಾರಕವಾಗಿದ್ದು ಎಲ್ಲ ರೀತಿಯ ಪುಣ್ಯ ರಾಶಿಯನ್ನೇ ತಂದುಕೊಡುವ ವಿಶೇಷ ಸಮಯ ಆಗಿದೆ. ಇನ್ನು ಈ ಮಾಸದಲ್ಲಿ ಬರುವ ಏಕಾದಶಿಯಂತೂ ಲಕ್ಷ್ಮೀನಾರಾಯಣನಿಗೆ ಇನ್ನೂ ಸಹಸ್ರ ಪಾಲು ಹೆಚ್ಚು ಪ್ರಿಯವಾಗಿದೆ. ಬೇರೆಲ್ಲ ಏಕಾದಶಿಗಳನ್ನು ನಡೆಸಿದ ಉಪವಾಸ, ಜಾಗರಣೆ, ಮರುದಿವಸ ಪಾರಣೆ ಇತ್ಯಾದಿಗಳ ಪುಣ್ಯಕ್ಕಿಂತಲೂ ಇನ್ನೂ ಹೆಚ್ಚಿನ ಸಾವಿರಾರು ಪಾಲು ಪುಣ್ಯವನ್ನ ತಂದುಕೊಡುವ ದಿನ ಅಧಿಕ ಮಾಸದ ಏಕಾದಶಿ ಆಗಿದೆ. ಈ ವರ್ಷ 2026ರಲ್ಲಿ ಮೇ 27ರಂದು ಬುಧವಾರ ಅಧಿಕವಾಗಿ ಬಂದಿರುವ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಪದ್ಮಿನಿ ಎಂಬ ಏಕಾದಶಿಯು ಬಂದಿದೆ. ಈ ಏಕಾದಶಿಯ ಮಹಿಮೆಯನ್ನ, ಇದಕ್ಕೆ ಪದ್ಮಿನಿ ಎಂಬ ಹೆಸರು ಯಾಕೆ ಬಂತು ಎಂಬುದನ್ನ ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಸಾಕ್ಷಾತ್ ಜಗದೊಡೆಯನಾದ ದ್ವಾರಕಾಪತಿ ಶ್ರೀಕೃಷ್ಣನೇ ಅರುಹುತ್ತಾನೆ. ಹಿಂದೆ ಕೃತವೀರ್ಯ ಪದ್ಮಿನಿ ಎಂಬ ದಂಪತಿಗಳು ಅತ್ಯಂತ ಪ್ರೀತಿಯಿಂದ ತಮ್ಮ ದಾಂಪತ್ಯ ಜೀವನವನ್ನ ಧರ್ಮ ಮಾರ್ಗದಿಂದ ಸಾಗಿಸುತ್ತಿದ್ದರು. ಕೃತವೀರ್ಯ ಮಹಾರಾಜನು ಈ ಪೃಥ್ವಿಯನ್ನ ಆಳಿದ ಮಹಾನ್ ಧರ್ಮಿಷ್ಠನು, ಪ್ರಜಾರಂಜಕನೂ ಆಗಿದ್ದನು. ಆದರೆ ಕೃತವೀರ್ಯ ಪದ್ಮಿನಿ ದಂಪತಿಗಳಿಗೆ ಅದೆಷ್ಟೋ ವರ್ಷ ಆದರೂ ಕೂಡ ಸಂತಾನ ಇರಲಿಲ್ಲ. ಅದೆಷ್ಟೋ ವ್ರತ, ಪೂಜೆ, ಹೋಮ, ಹವನಗಳನ್ನು ನಡೆಸಿದರೂ, ಯಾವುದೇ ರೀತಿಯ ಔಷಧಿ ಉಪಚಾರಗಳನ್ನು ನಡೆಸಿದರೂ ಪ್ರಯೋಜನ ಇಲ್ಲದೆ ಇರುವಾಗ, ಮಕ್ಕಳಾಗದೇ ಇರುವಾಗ ಶ್ರೇಷ್ಠ ಮಹಾನುಭಾವರಾದ ಜ್ಞಾನಿಗಳ ಮಾತಿನಂತೆ ಪದ್ಮಿನಿ ಏಕಾದಶಿಯನ್ನ ಶ್ರದ್ಧಾಭಕ್ತಿಯಿಂದ ನಡೆಸಿದಳು. ಅಧಿಕ ಮಾಸದ ಅಭಿಮಾನಿ ದೇವತೆಯಾದ ಪುರುಷೋತ್ತಮ ರೂಪಿ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ, ಅಧಿಕ ಮಾಸದಲ್ಲಿ ವಿಶೇಷವಾದ 33 ಭಗವಂತನ ರೂಪಗಳನ್ನು ಸಹ ಜಪಿಸುತ್ತಾ, ಧ್ಯಾನಿಸುತ್ತಾ, ಪ್ರತಿನಿತ್ಯ 33 ತಾರತಮ್ಯೋಕ್ತ ಹರಿದಾಸರ ಭಜನೆಗಳನ್ನು ಕೂಡ ಹೇಳುತ್ತಾ, ಅಧಿಕ ಮಾಸದ ಎಲ್ಲಾ ದಿನಗಳಲ್ಲಿ ಇದನ್ನು ಶುದ್ಧ ಭಕ್ತಿಯಿಂದ ನಡೆಸುತ್ತಾ 33 ತುಪ್ಪದ ಭಕ್ತಿಗಳಿಂದ ಭಗವಂತನಿಗೆ ಆರತಿಯನ್ನೂ ಮಾಡಿ ಈ ಪದ್ಮಿನಿ ಏಕಾದಶಿಯನ್ನ ಪೂರ್ಣವಾಗಿ, ನಿರ್ಜಲವಾಗಿ ನಡೆಸಿದಳು. ಕೃತವೀರ್ಯ ಪದ್ಮಿನಿ ದಂಪತಿಗಳಿಗೆ ಪದ್ಮಿನಿ ಏಕಾದಶಿ ಆಚರಣೆಯ ಪುಣ್ಯ ಫಲದಿಂದಾಗಿ ಅದೆಷ್ಟೋ ವರ್ಷಗಳಿಂದ ಕಾಯ್ದು ಕುಳಿತಿದ್ದ ಅವರ ಸಂತಾನದ ಆಸೆ ಫಲಿತವಾಯಿತು. ಉತ್ತಮವಾದ ಗಂಡು ಮಗು ಕೆಲವೇ ಸಮಯದಲ್ಲಿ ಅವರಿಗೆ ಜನಿಸಿತು. ಮುಂದೆ ಕಾರ್ತವೀರ್ಯಾರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಮಹಾರಾಜನಾಗಿ ಅವನು ಬೆಳೆದಿದ್ದಾನೆ. ಪದ್ಮಿನಿ ಎಂಬುದು ಲಕ್ಷ್ಮೀದೇವಿಯ ಅತ್ಯಂತ ಪ್ರಿಯವಾದ ಹೆಸರು. ಈ ಅಧಿಕ ಮಾಸ, ಹಾಗೆಯೇ ಇದರಲ್ಲಿ ಬರುವ ಶುಕ್ಲ ಪಕ್ಷದ ಹಾಗೆಯೇ ಕೃಷ್ಣ ಪಕ್ಷದ ಎರಡೂ ಏಕಾದಶಿಗಳು ಕೂಡ ಭಗವಂತನಿಗೆ ಎಷ್ಟು ಪ್ರಿಯವೋ ಅಷ್ಟೇ ಪ್ರಿಯವಾದದ್ದು ಮಹಾಲಕ್ಷ್ಮೀ ದೇವಿಗೂ ಸಹ. ಆದ್ದರಿಂದ ಅಧಿಕ ಮಾಸಕ್ಕೆ ಮಹಾವಿಷ್ಣು ದೇವರ ಪುರುಷೋತ್ತಮ ರೂಪಿ ಅಭಿಮಾನಿ ದೇವತೆ ಆಗಿದ್ದರೆ, ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಪದ್ಮಿನಿ ಎಂಬ ಹೆಸರಿನಿಂದ ಅಭಿಮಾನಿ ದೇವತೆಯಾಗಿದ್ದಾಳೆ. ಈ ಏಕಾದಶಿಯ ದಿನ ಉಪವಾಸ, ಹರಿಸ್ಮರಣೆ, ಪೂಜೆ, ಜಾಗರಣೆ, ಮರುದಿವಸ ದ್ವಾದಶಿ ಪಾರಣೆ ನಡೆಸಿದ ಭಕ್ತರಿಗೆ ಎಲ್ಲಾ ರೀತಿಯ ಸಂಪತ್ತನ್ನೂ ಸಹ ತಾನು ಕೊಡುತ್ತೇನೆ ಎನ್ನುತ್ತಾಳೆ ಮಹಾಲಕ್ಷ್ಮೀ ದೇವಿ. ಅಷ್ಟೇ ಅಲ್ಲದೆ ಈ ಪದ್ಮಿನಿ ಏಕಾದಶಿಯ ಕಥೆ, ಮಹಿಮೆಗಳನ್ನ ಯುಧಿಷ್ಠಿರನಿಗೆ ಶ್ರೀಕೃಷ್ಣನು ಹೇಳುತ್ತಾ, ಕೇವಲ ಸಂತಾನವಿಲ್ಲದವರಿಗೆ ಸಂತಾನ ಮಾತ್ರವಲ್ಲದೆ ಜೀವನದಲ್ಲಿ ಬಯಸಿದ ಎಲ್ಲಾ ಇಷ್ಟಾರ್ಥಗಳನ್ನು ಕೂಡ ಈ ಪದ್ಮಿನಿ ಏಕಾದಶಿಯು ಕೊಡುತ್ತದೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಪಿತೃದೋಷವಿದ್ದರೂ ಕೂಡ ಆ ಪಿತೃದೋಷವನ್ನೂ ಸಹ ನಿವಾರಣೆ ಮಾಡಿ ಪಿತೃಗಳಿಗೆ ಸದ್ಗತಿಯನ್ನು, ಆ ಪಿತೃದೇವತೆಗಳ ವಿಶೇಷ ಅನುಗ್ರಹವನ್ನು ಮಕ್ಕಳಿಗೂ ಕೂಡ ಕುಟುಂಬಕ್ಕೂ ಕೂಡ ತಂದುಕೊಡುವಂತಹ ಶ್ರೇಷ್ಠ ವ್ರತವಾಗಿದೆ ಈ ಅಧಿಕ ಮಾಸದ ಪದ್ಮಿನಿ ಎಂಬ ಏಕಾದಶಿ. ಅಧಿಕ ಮಾಸದಲ್ಲಿ ಅತ್ಯಧಿಕ ಪುಣ್ಯ ರಾಶಿಯನ್ನ ತಂದುಕೊಡುವ ಈ ಏಕಾದಶಿಯ ವಿಧಾನವನ್ನು, ಮರುದಿವಸ ದ್ವಾದಶಿ ಪಾರಣೆಯ ವಿಧಾನವನ್ನು ಕೂಡ
ವಿಸ್ತಾರವಾಗಿ ಶ್ರೀಕೃಷ್ಣ ಧರ್ಮರಾಜಾದಿಗಳಿಗೆ ತಿಳಿಸುತ್ತಾನೆ. ಇಂತಹ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಎಲ್ಲ ರೀತಿಯ ಸಂಪತ್ತು ಸದಭೀಷ್ಟಗಳನ್ನು ಕೊಡುವ ಪದ್ಮಿನಿ ಎಂಬ ಏಕಾದಶಿಯು 2026 ಮೇ 27 ಬುಧವಾರದಂದು ಬಂದಿದೆ. ಮೇ 26 ಮಂಗಳವಾರದಂದು ಬೆಳಿಗ್ಗೆ ಪ್ರಾರಂಭವಾಗಿ ಮೇ 27 ಬುಧವಾರ ಬೆಳಿಗ್ಗೆವರೆಗೆ ಏಕಾದಶಿ ತಿಥಿ ಇರುವುದರಿಂದ ಸೂರ್ಯೋದಯ ಕಾಲದಲ್ಲಿ ಈ ಏಕಾದಶಿಯು ಕೂಡ ಬುಧವಾರ ಇರುವುದರಿಂದ ಬುಧವಾರ ಮೇ 27ರಂದೇ ಏಕಾದಶಿಯನ್ನ ಎಲ್ಲ ಭಕ್ತರು ಆಚರಿಸಬೇಕು. 26 ಮಂಗಳವಾರದಂದು ದಶಮಿಯಂದು ಸಂಜೆ ಏಕಾದಶಿಯ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ದಿವಸ ಅಂದರೆ ಈ ಮೇ 27 ಬುಧವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತರಾಗಿ ಮಹಾವಿಷ್ಣು ದೇವರ ಸಾಲಿಗ್ರಾಮ ಅಥವಾ ಪ್ರತಿಮೆ ಇದ್ದರೆ ಅದಕ್ಕೆ ಗಂಗಾಜಲದಿಂದ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ವಿಷ್ಣು ಸಹಸ್ರನಾಮಗಳಿಂದ ತುಳಸಿ ದಳಗಳಿಂದ ಅರ್ಚನೆಯನ್ನ ಮಾಡಿ ಹಣ್ಣು ಕಾಯಿಯನ್ನ ಲಕ್ಷ್ಮೀನಾರಾಯಣ ದೇವರಿಗೆ ಸಮರ್ಪಣೆ ಮಾಡಿ ಆ ದಿವಸ ಪೂರ್ಣವಾಗಿ ನಿರ್ಜಲವಾದ ಉಪವಾಸವನ್ನ ಮಾಡಿ ಏಕಾದಶಿಯ ರಾತ್ರಿ ಸಹ ಯಥಾಶಕ್ತಿ ಜಾಗರಣೆಯನ್ನು ಹರಿಸ್ಮರಣೆ ಭಜನೆ ಭಾಗವತ ರಾಮಾಯಣ ಮಹಾಭಾರತ ಕಥಾ ಶ್ರವಣವನ್ನು ಯಥಾಶಕ್ತಿ ಆದರೆ ಮಾಡಿ ಮರುದಿವಸ ದ್ವಾದಶಿ ಮೇ 28ರಂದು ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ಶುದ್ಧರಾಗಿ ಪಂಚಾಮೃತ ವಿಷಯಗಳನ್ನು ಭಗವಂತನಿಗೆ ನಡೆಸಿ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಕರವೀರ ಮಲ್ಲಿಗೆ ಸಂಪಿಗೆ ಪಾರಿಜಾತ ಇತ್ಯಾದಿ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ತುಳಸಿಯಿಂದಲೂ ಕೂಡ ವಿಷ್ಣು ಸಹಸ್ರನಾಮ ಕೃಷ್ಣಾಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡಿ ಮನೆಯಲ್ಲಿ ಶುದ್ಧರಾಗಿ ತಯಾರಿಸಿದ ಭಕ್ಷ್ಯ ಭೋಜ್ಯಾದಿಗಳನ್ನು ಅನ್ನ ಇತ್ಯಾದಿ ನೈವೇದ್ಯವನ್ನು ಪಾಯಸ ಹಣ್ಣುಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಅಧಿಕ ಮಾಸವಾದ ಕಾರಣ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿದ ಶುದ್ಧವಾಗಿ ನಡೆಸಿದ 33 ಅಪೂಪಗಳನ್ನು ಭಗವಂತನಿಗೆ ಸಮರ್ಪಿಸಿ ಮಂಗಳಾರತಿಯನ್ನ 33 ಬತ್ತಿಗಳಿಂದ ಮಾಡಿದ ತುಪ್ಪದ ಆರತಿಯಿಂದ ಮಾಡಬೇಕು. ಕೊನೆಗೆ 33 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಪ್ರಾರ್ಥಿಸಬೇಕು. ಪೂಜೆಯ ನಂತರ ಬ್ರಾಹ್ಮಣ ಶ್ರೇಷ್ಠರಿಗೆ ಹೊಸ ಕಂಚಿನ ಪಾತ್ರೆಯಲ್ಲಿ 33 ಅಪೂಪಗಳನ್ನಿಟ್ಟು ಒಂದು ವೇಳೆ ಅಪೂಪಗಳನ್ನು ಮಾಡಲು ಅಸಾಧ್ಯವಾದರೆ 33 ಹಣ್ಣುಗಳನ್ನಿಟ್ಟು ಅಧಿಕ ಮಾಸದ ಭಗವದ್ರೂಪಗಳ ಸ್ಮರಣೆಯನ್ನು ಮಾಡುತ್ತಾ ಅದರಲ್ಲಿ 33 ಅಥವಾ 330 ರೂಪಾಯಿಗಳನ್ನ ಯಥಾಶಕ್ತಿ ಇಟ್ಟು ದಾನ ಕೊಡಬೇಕು. ಈ ರೀತಿ ಬ್ರಾಹ್ಮಣರನ್ನ ಮನೆಗೆ ಕರೆಸಲು ಒಂದು ವೇಳೆ ಅಸಾಧ್ಯ ಆದರೆ ಪೂಜೆಯಾದ ನಂತರ ಸಮರ್ಪಣೆ ಆದ ಮೇಲೆ ಅಪೂಪ ದಕ್ಷಿಣೆ ಸಹಿತವಾದ ಕಂಚಿನ ಪಾತ್ರೆಯನ್ನು ಸಂಕಲ್ಪ ಮಾಡಿ ತೆಗೆದಿಟ್ಟು ಬೆಳಿಗ್ಗೆ ಬೇಗನೆ 5:30ರಿಂದ 6:30 ಒಳಗೆ ಪಾರಣೆಯನ್ನ ಮಾಡಬೇಕು. ಸಂಜೆ ಒಳಗಡೆ ಬ್ರಾಹ್ಮಣರ ಮನೆಗೆ ತೆರಳಿ ಸಂಕಲ್ಪ ಮಾಡಿ ತೆಗೆದಿಟ್ಟ ಆ ದಾನದ ವಸ್ತುಗಳನ್ನು ಕೊಟ್ಟು ಬರಬೇಕು. ಈ ರೀತಿಯಾಗಿ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪದ್ಮಿನಿ ಎಂಬ ಶ್ರೇಷ್ಠವಾದ ಪುಣ್ಯ ರಾಶಿಯನ್ನು ತಂದುಕೊಡುವ ಏಕಾದಶಿಯನ್ನ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ತ್ರಿದಿನ ಸಹಿತವಾಗಿ ನಡೆಸಿ ಆ ಲಕ್ಷ್ಮೀನಾರಾಯಣ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಈ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿರಲು ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಉತ್ತಮವಾಗಿದ್ದರೆ ಇದನ್ನು ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣೆಗೊಳಿಸುತ್ತೇನೆ. ಜೀವೇಮ ಶರದಶತಂ ಜೀವೇಮ ಶರದಶತಂ.